ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡ ಟ್ಯಾರೋ ರೀಡಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋನ ಕ್ಲಿಕ್ ಮಾಡಿ ವಾಚ್ ಮಾಡಿ. ನೀವು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಯಾಕಂದರೆ ನೀವು ಸೆಲಿಬ್ರೇಟ್ ಮಾಡ್ತೀರಾ, ಸಂಭ್ರಮಿಸ್ತೀರಾ. ನಿಮ್ಮ ಲೈಫ್ನಲ್ಲಿ ಕೆಲವೊಂದು ಸಿಚುಯೇಷನ್ಸ್ ಇದೆ, ಅದು ಸಾಲ್ವ್ ಆಗುತ್ತೆ. ನಿಮ್ಮ ರಿಲೇಷನ್ಶಿಪ್ಪು ಸರಿ ಹೋಗುತ್ತೆ. ನಿಮ್ಮ ಹಣಕಾಸಿನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೀವು ಸೆಲಿಬ್ರೇಟ್ ಮಾಡ್ತೀರಾ, ಖುಷಿ ಪಡ್ತೀರಾ, ಸಂತೋಷ ಪಡ್ತೀರಾ. ಯಾಕಂದರೆ ಈ ವಿಡಿಯೋ ತುಂಬಾ ಪವರ್ಫುಲ್ ವಿಡಿಯೋ. ಈ ವಿಡಿಯೋ ನಿಮ್ಮ ಫೀಡಲ್ಲಿ ಬಂದಿದೆ, ನೀವು ಕ್ಲಿಕ್ ಮಾಡಬೇಕು, ವಾಚ್ ಮಾಡಬೇಕು ಅನಿಸಿದ್ರೆ ಖಂಡಿತವಾಗ್ಲೂ ಈ ಮೆಸೇಜ್ ನಿಮಗೋಸ್ಕರ ಏಂಜಲ್ಸ್ ಕೊಡ್ತಾ ಇದ್ದಾರೆ. ಇದು ಡಿವೈನ್ ಕಡೆಯಿಂದ ಬರ್ತಾ ಇರುವಂತಹ ಬ್ಲೆಸ್ಸಿಂಗ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಯು ಆರ್ ವೆರಿ ಲಕ್ಕಿ. ನೀವು ಈ ಒಂದು ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ, ಇದರಲ್ಲಿರುವಂತಹ ಒಂದು ಎನರ್ಜಿನ ಕ್ಲೇಮ್ ಮಾಡ್ತೀರಾ. ಯಾವಾಗ ನೀವು ಈ ಎನರ್ಜಿನ ಕ್ಲೇಮ್ ಮಾಡ್ತೀರಾ, ಖಂಡಿತವಾಗ್ಲೂ ನೀವು ಸೆಲಿಬ್ರೇಟ್ ಮಾಡ್ತೀರಾ. ನಿಮಗೆ ಆಶ್ಚರ್ಯ ಆಗುತ್ತೆ. ನಿಮ್ಮ ಲೈಫಲ್ಲಿ ತುಂಬ ಚೇಂಜಸ್ ಆಗಿದೆ, ತುಂಬ ಸಫರಿಂಗ್ಸ್ ನಡೀತಾ ಇದೆ. ಯಾವ ಥರ ಟ್ರಾಮಾ ಸಫರಿಂಗ್ಸ್ ಆಗ್ತಾ ಇದೆ ಅಂದರೆ, ಡೆತ್ ಕಾರ್ಡ್ ಬಂದಿದೆ ನೋಡಿ. ಈ ಒಂದು ಸಿಚುಯೇಷನಲ್ಲಿ ಇದ್ದೀರಾ ಅಂದರೆ ಎಲ್ಲ ಮುಗ್ದೋಯ್ತು, ಲೈಫೇ ಮುಗ್ದೋಯ್ತು, ಇನ್ನೇನು ಇಲ್ಲ, ನನ್ನ ಮುಂದೆ ಏನೂ ಕಾಣಿಸ್ತಾ ಇಲ್ಲ ಅನ್ನೋ ಒಂದು ಸ್ಟೇಜಲ್ಲಿ ಇರ್ತೀರಾ. ಅಂಥವರೇ ಈ ವಿಡಿಯೋನ ವಾಚ್ ಮಾಡ್ತಾ ಇರೋದು. ಹೌದಾ ಇಲ್ವಾ ನನಗೆ ಕಾಮೆಂಟಲ್ಲಿ ತಿಳಿಸಿ. ನಿಮ್ಮ ಕಂಡೀಷನ್ನು ತುಂಬ ಹಾರಿಬಲ್ ಆಗಿದೆ, ಅದಕ್ಕೋಸ್ಕರನೇ ಈ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ. ಯಾಕಂದರೆ ಏಂಜಲ್ಸು ನಿಮ್ಗೆ ಈ ವಿಡಿಯೋ ವಾಚ್ ಮಾಡಿ ಅಂತಲೇ ತೊಗೊಂಡು ಬಂದಿದ್ದಾರೆ, ನಿಮ್ಮ ಮುಂದೆ ಕಾಣಿಸೋ ಥರ ತೊಗೊಂಡು ಬಂದಿದ್ದಾರೆ. ನೀವು ಈ ವಿಡಿಯೋನ ಲೈಕ್ ಮಾಡೋದ್ರಿಂದ, ಎನರ್ಜಿನ ಕ್ಲೇಮ್ ಮಾಡೋದ್ರಿಂದ, ಅಂದರೆ ನಾನು ಸಂಭ್ರಮಿಸುತ್ತೇನೆ, ಐ ಆಮ್ ಗೋಯಿಂಗ್ ಟು ಸೆಲಿಬ್ರೇಟ್ ಅಂತ ನೀವು ಯಾವಾಗ ಎನರ್ಜಿನ ಕ್ಲೇಮ್ ಮಾಡ್ತೀರಾ, ನಿಮ್ಮ ಅದೃಷ್ಟನೇ ಚೇಂಜ್ ಆಗುತ್ತೆ. ನಿಮ್ಮ ಕಂಪ್ಲೀಟ್ ಇವಾಗ ಏನು ಸ್ಟೇಜಲ್ಲಿದ್ದೀರಾ ಅದು ಎಲ್ಲನೂ ಚೇಂಜ್ ಆಗುತ್ತೆ. ಆ್ಯಂಡ್ ಫ್ರೆಂಡ್ಸ್, ಈ ವಿಡಿಯೋನ ನೀವು ಯೂಟ್ಯೂಬ್ನಲ್ಲೇ ವಾಚ್ ಮಾಡಬೇಕು. ಬಿಕಾಸ್ ನಾನು ಯೂಟ್ಯೂಬ್ನಲ್ಲಿ ಪೋಸ್ಟ್ ಮಾಡ್ತಾ ಇರೋದ್ರಿಂದ ಕಂಪ್ಲೀಟ್ ವಿಡಿಯೋನ ಯೂಟ್ಯೂಬ್ನಲ್ಲಿ ಎಂಡ್ವರೆಗೂ ವಾಚ್ ಮಾಡಿದ್ರೆ ಸೆಲೆಬ್ರೇಟ್ ಮಾಡ್ತೀರಾ, ಲೈಕ್ ಮಾಡಿದ್ರೆ ಸೆಲೆಬ್ರೇಟ್ ಮಾಡ್ತೀರಾ, ಶೇರ್ ಮಾಡಿದ್ರೆ ಸೆಲೆಬ್ರೇಟ್ ಮಾಡ್ತೀರಾ, ಚಾನಲ್ನ ಸಬ್ಸ್ಕ್ರೈಬ್, ಎನರ್ಜಿ ಎಕ್ಸ್ಚೇಂಜ್ ಅದನ್ನು ಮಾಡಿದ್ರೆ ಖಂಡಿತವಾಗ್ಲೂ ಸೆಲೆಬ್ರೇಟ್ ಮಾಡೇ ಮಾಡ್ತೀರಾ. ನೀವು ನೋಡ್ತಾ ಇರಿ ಯಾವ ಥರ ಚೇಂಜಸ್ ಆಗುತ್ತೆ ಅಂತ. ಹೌದು, ನಿಮ್ಮ ಲೈಫಲ್ಲೆಲ್ಲ ಮುಗ್ದೋಗಿದೆ, ರಿಲೇಷನ್ಶಿಪ್ಪು ಎಂಡಾಗಿದೆ, ಕೆಲವರು ಲೈಫ್ನಲ್ಲಿ ಹಣಕಾಸಿಂದು ಪ್ರಾಬ್ಲಮ್ಸ್ ಆಗಿ ತುಂಬ ಹಣ ಕಳ್ಕೊಂಡ್ಬಿಟ್ಟಿದ್ದೀರಾ, ಹೆಲ್ತ್ ಆರೋಗ್ಯ ಕಳ್ಕೊಂಡಿದ್ದೀರಾ, ಫ್ಯಾಮಿಲಿ ಮೆಂಬರ್ಸ್ನ ನೀವು ಕಳ್ಕೊಂಡಿರ್ಬೋದು, ತುಂಬ ನೋವಿನಲ್ಲಿದ್ದೀರಾ, ತುಂಬ ದುಃಖದಲ್ಲಿದ್ದೀರಾ. ಹಾಗಂದು ಮಾತ್ರಕ್ಕೆ ನಿಮ್ಮ ಲೈಫ್ ಇಲ್ಲಿ ಎಂಡ್ ಆಗೋದಿಲ್ಲ. ಲಾಟ್ ಆಫ್ ಚೇಂಜಸ್ ಆರ್ ಕಮಿಂಗ್ ಇನ್ ಯುವರ್ ವೇ. ತುಂಬ ಚೇಂಜಸ್ ಬರ್ತಾ ಇದೆ. ಏಂಜಲ್ಸು ಕಾನ್ಸ್ಟೆಂಟ್ಲಿ ನಿಮ್ಮನ್ನ ಕನೆಕ್ಟ್ ಮಾಡ್ತಾ ಇದ್ದಾರೆ, ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಮೆಸೇಜ್ನ ಕೊಡೋದಕ್ಕೋಸ್ಕರ ನೀವು ಈ ಎನರ್ಜಿನ ಕ್ಲೇಮ್ ಮಾಡೋದನ್ನ ಮರಿಬೇಡಿ. ನಾನು ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಐ ಡೋಂಟ್ ವಾಂಟ್ ಟು ಮಿಸ್ ದಿಸ್. ಬಿಕಾಸ್ ತುಂಬ ಜನ ವಾಚ್ ಮಾಡ್ತೀರಾ, ಯಾವುದೇ ಥರ ಇಂಟ್ರ್ಯಾಕ್ಟ್ ಮಾಡೋದಿಲ್ಲ, ಲೈಕ್ ಮಾಡೋದಿಲ್ಲ, ಕಮೆಂಟ್ ಮಾಡೋದಿಲ್ಲ, ಕ್ಲೇಮ್ ಮಾಡೋದಿಲ್ಲ. ಮತ್ತು ಎನರ್ಜಿ ಎಕ್ಸ್ಚೇಂಜ್ ವೆರಿ ಇಂಪಾರ್ಟೆಂಟ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು, ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡೋದು. ಬೇರೆ ಯಾರಾದರೂ ನೋವಿನಲ್ಲಿರೋರಿಗೆ ಈ ಒಂದು ವಿಡಿಯೋನ ನೀವು ಶೇರ್ ಮಾಡೋದ್ರಿಂದ, ಬೇರೆಯವ್ರು ಅಟ್ಲೀಸ್ಟ್ ವಾಚ್ ಮಾಡೋದ್ರಿಂದ, ಈ ಒಂದು ಎನರ್ಜಿನ ಅವರು ರಿಸೀವ್ ಮಾಡೋದ್ರಿಂದ ನಿಮಗೆ ಮಲ್ಟಿಪಲ್ ಫೋಲ್ಡಲ್ಲಿ ನಿಮಗೆ ಬ್ಲೆಸ್ಸಿಂಗ್ ಸಿಗುತ್ತೆ. 10 ಫೋಲ್ಡಲ್ಲಿ ಬ್ಲೆಸ್ಸಿಂಗ್ ಸಿಗುತ್ತೆ. ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ ಈ ವಿಡಿಯೋಸ್ನ. ಬಿಕಾಸ್ ಇದು ಹಾಗೆ ಬರ್ತಾ ಇಲ್ಲ ಈ ವಿಡಿಯೋಸು. ಎಸ್, ತುಂಬ ಫೈಟ್ಸ್ ಆಗಿದೆ, ತುಂಬ ನೋವಿದೆ, ತುಂಬ ಒಂಥರ ಲೈಫ್ ಒಂದು ಫೈಟಿಂಗ್ ಥರ ಆಗಿಬಿಟ್ಟಿದೆ ನಿಮ್ಮ ಲೈಫಲ್ಲಿ. ಸ್ಟ್ರಗಲ್ಲು, ಎಲ್ಲಿ ನೋಡಿದ್ರು ಪ್ರಾಬ್ಲಮ್ಸು, ಇಶ್ಯೂಸು, ಒಂದಲ್ಲ ಒಂದು ಸಾಲ್ವ್ ಆದರೆ ಇನ್ನೊಂದು ಪ್ರಾಬ್ಲಮ್, ಇನ್ನೊಂದು ಸಾಲ್ವ್ ಆದರೆ ಇನ್ನೊಂದು ಪ್ರಾಬ್ಲಮ್, ಒಂದು ಫೈಟ್ಸ್ ಮುಗಿತಾ ಇದ್ದರೆ ಇನ್ನೊಂದು. ಈ ರೀತಿ ಒಂದು ಪರಿಸ್ಥಿತಿನಲ್ಲಿ, ನೋವಿನಲ್ಲಿ ಇದ್ದೀರಾ, ತುಂಬ ದುಃಖ ಪಡ್ತಾ ಇದ್ದೀರಾ ನೀವು. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಎಸ್, ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಅದಕ್ಕೆ ಈ ವಿಡಿಯೋ ಬಂದಿರೋದು. ಆ್ಯಂಡ್ ನೀವು ರೈಟ್ ಥಿಂಗ್ ಮಾಡಿದ್ದೀರಾ. ಎಸ್, ದೆರ್ ಆರ್ ಸೋ ಮೆನಿ ಆಪರ್ಚುನಿಟೀಸ್ ನಿಮ್ಮ ಲೈಫಲ್ಲಿ. ತುಂಬ ನಿಮಗೆ ಕಾಣಿಸ್ತಾ ಇರೋಂತಹ ತುಂಬ ಆಪರ್ಚುನಿಟೀಸ್ ಇದೆ, ತುಂಬಾ ಬ್ಲೆಸ್ಸಿಂಗ್ಸ್ ಇದೆ. ಬಟ್ ಆದರೆ ಎಲ್ಲೋ ಒಂದು ಕಡೆ ನೀವು ಅದನ್ನು ನೋಡ್ತಾ ಇಲ್ಲ. ನೋಡ್ಬೋದು ಈ ಕಾರ್ಡು ಯಾವ ಥರ ಇದೆ ಅಂತ. ಸೊ ಈ ಪರ್ಸನ್ನ ನೋಡ್ತಾ ಇದ್ದೀರಲ್ಲ, ತುಂಬ ವುಂಡೆಡ್, ಗಾಯ ಆಗಿದೆ, ನೋವಿನಲ್ಲಿದ್ದಾರೆ. ಬಟ್ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದೇ ಪರಿಸ್ಥಿತಿನಲ್ಲಿದ್ದೀರಾ ನೀವು. ನಿಮಗೆ ಮಾರ್ಗದರ್ಶನ ಬೇಕು, ಗೈಡೆನ್ಸ್ ಬೇಕು, ದಾರಿ ಬೇಕು. ಅದಕ್ಕೆ ನಿಮಗೆ ಗೈಡೆನ್ಸ್ ಸಿಗ್ತಾ ಇದೆ ಈ ವಿಡಿಯೋಯಿಂದ. ದಟ್ ಯುವರ್ ಲೈಫ್ ಈಸ್ ಗೋಯಿಂಗ್ ಟು ಚೇಂಜ್. ನೀವು ಸಂಭ್ರಮಿಸುತ್ತೀರಾ, ಐ ಆಮ್ ಗೋಯಿಂಗ್ ಟು ಸೆಲಿಬ್ರೇಟ್. ಈ ಥರ ನೀವು ಎನರ್ಜಿ ಕ್ಲೇಮ್ ಮಾಡಿ ನೀವು ಕಂಪ್ಲೀಟ್ಲಿ ಲೈಫ್ನ ಚೇಂಜಸ್ನ ನೀವು ನೋಡೋಕ್ಕೆ ಶುರು ಮಾಡ್ತೀರಾ. ನಿಮಗೆ ಒಳ್ಳೆ ಪಾರ್ಟ್ನರ್ ಸಿಗ್ತಾರೆ. ಸಪೋಸ್ ಪಾರ್ಟ್ನರ್ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಆಗ್ತಾಯಿದ್ರೆ ರಿಯೂನಿಯನ್ ಆಗುತ್ತೆ. ಜಾಬ್ ಕಳ್ಕೊಂಡಿದ್ರೆ
ಜಾಬ್ ಸಿಗುತ್ತೆ. ಬಿಸ್ನೆಸ್ಸಲ್ಲಿ ಲಾಸ್ ಆಗಿದ್ರೆ ಪ್ರಾಫಿಟ್ ಸಿಗ್ತಾ ಹೋಗುತ್ತೆ, ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗ್ತಾ ಹೋಗುತ್ತೆ, ಹಣದ ಫ್ಲೋ ಆಗ್ತಾ ಹೋಗುತ್ತೆ. ಹಣದಲ್ಲಿ ಪ್ರಾಬ್ಲಮ್ ಇದ್ದರೆ ತುಂಬ ವೆಲ್ತಿ ಪರ್ಸನ್ ಆಗ್ತೀರಾ, ಯು ವಿಲ್ ಬಿಕಮ್ ಎ ಮಿಲಿಯನಿಯರ್. ಆ ಥರ ಒಂದು ತುಂಬ ಹಣದ ಫ್ಲೋ ಆಗುತ್ತೆ. ಬಿಕಾಸ್ ಯು ಆರ್ ಗೋಯಿಂಗ್ ಟು ಸೆಲಿಬ್ರೇಟ್. ನಿಮಗೆ ಹಣದ ಕೊರತೆನೇ ಇರೋದಿಲ್ಲ. ಮತ್ತು ಯಾವುದೇ ಥರ ಹೆಲ್ತ್ ಇಶ್ಯೂಸ್ ಇದ್ದರೆ ಅದೆಲ್ಲ ಸಾಲ್ವ್ ಆಗುತ್ತೆ, ಒಳ್ಳೆ ಹೆಲ್ತ್ ಸಿಗುತ್ತೆ, ರಿಲೇಷನ್ಶಿಪ್ಪು, ಬಾಂಧವ್ಯ ಎಲ್ಲ ಚೆನ್ನಾಗಿ ಸಿಗುತ್ತೆ. ಲೈಫ್ನ ಸೆಲಿಬ್ರೇಟ್ ಮಾಡ್ತೀರಾ. ನೀವು ಟ್ರಾವೆಲ್ ಮಾಡಬೇಕು, ನಿಮ್ಮದು ಕೆಲವೊಂದು ಹಾಬೀಸ್ ಇರುತ್ತೆ, ಮಾಡೋಕ್ಕಾಗ್ತಾ ಇಲ್ಲ, ಅದನ್ನೆಲ್ಲ ಮಾಡ್ತೀರಾ. ಬಿಕಾಸ್ ನೀವು ಫೈನಾನ್ಷಿಯಲಿ ಸ್ಟೇಬಲ್ ಆಗ್ತೀರಾ, ಸ್ಟ್ರಾಂಗ್ ಆಗ್ತೀರಾ, ಫ್ರೀ ಆಗ್ತೀರಾ. ಇದನ್ನು ಬರೆದಿಟ್ಕೊಳ್ಳಿ. ಬಿಕಾಸ್ ಯು ಆರ್ ಗೋಯಿಂಗ್ ಟು ಸೆಲಿಬ್ರೇಟ್, ಬಿಕಾಸ್ ಯು ಆರ್ ಕ್ಲೇಮಿಂಗ್ ದಿಸ್ ಪವರ್ಫುಲ್ ಎನರ್ಜಿ. ಸೊ ಇದು ಸುಮ್ಮನೆ ಬರ್ತಾ ಇರೋಂತಹ ವಿಡಿಯೋಸ್ ಅಲ್ಲ ಇದು. ಯು ಆರ್ ಗೋಯಿಂಗ್ ಟು ಸೆಲಿಬ್ರೇಟ್. ನೋಡ್ಬೋದು, ನೋಡಿ 3 ಆಫ್ ಕಪ್ಸ್ ಕಾರ್ಡ್ ಬಂದಿದೆ. 333 ಏಂಜಲ್ ನಂಬರ್ ನಿಮ್ಗೆ ಕಾಣಿಸ್ತಾ ಹೋಗುತ್ತೆ. 1 1 1 9 9 9 7 7 7 ಈ 2 2 2 3 3 3 4 4 4 ಈ ಥರ ಏಂಜಲ್ ಸಂಖ್ಯೆಗಳು ಪದೇ ಪದೇ ಕಾಣಿಸ್ತಾ ಇದೆ. ಏಂಜಲ್ ತುಂಬ ಕನೆಕ್ಟ್ ಆಗ್ತಾ ಇದ್ದಾರೆ ನಿಮ್ಮ ಜೊತೆ. ಸೊ ಈ ವಿಡಿಯೋ ವಾಚ್ ಮಾಡೋರು ಅಕಸ್ಮಾತ್ ಏಂಜಲ್ ಸಂಖ್ಯೆ ನೋಡ್ತಿಲ್ಲ ಅಂದರೆ ಇನ್ನು ಮುಂದೆ ನೋಡೋಕ್ಕೆ ಶುರು ಮಾಡ್ತೀರಾ. ಆ್ಯಂಡ್ ಫ್ರೆಂಡ್ಸ್, ನೀವು ಏಂಜಲ್ಸ್ನ ಡೈಲಿ ಕನೆಕ್ಷನಲ್ಲಿ ಇರಬೇಕು, ಅವ್ರ ಪ್ರೊಟೆಕ್ಷನ್ ನಿಮ್ಗೆ ಸಿಗ್ತಾ ಇರಬೇಕು. ಡೈಲಿ ಪ್ರೊಟೆಕ್ಷನ್ ಸಿಗಬೇಕು ಅಂದರೆ ಚಾನಲ್ನ ಮೆಂಬರ್ಶಿಪ್ನ ಜಾಯ್ನ್ ಆಗ್ಬೋದು. ಯೂಟ್ಯೂಬ್ ಚಾನಲ್ ಮೆಂಬರ್ಶಿಪ್ಪು ನೀವು ಜಾಯ್ನ್ ಆಗೋದ್ರಿಂದ ಯು ಆರ್ ಗೋಯಿಂಗ್ ಟು ಕಮಿಟ್ ಟು ದ ಏಂಜಲ್ಸ್ಗೆ ನೀವು ಹೇಳ್ತಾ ಇದ್ದೀರಾ ದಟ್ ಯು ಆರ್ ರೆಡಿ ಫಾರ್ ದೇರ್ ಗೈಡೆನ್ಸ್, ಪ್ರೊಟೆಕ್ಷನ್. ಯಾವಾಗಲೂ ಅವ್ರ ಪ್ರೆಸೆನ್ಸ್ ನಿಮ್ಮ ಲೈಫಲ್ಲಿ ಇರಬೇಕು. ಯಾವಾಗಲೂ ಅವ್ರು ನಿಮ್ಮನ್ನ ಗಾರ್ಡ್ ಮಾಡ್ತಾ ಇರಬೇಕು, ಪ್ರೊಟೆಕ್ಟ್ ಮಾಡ್ತಿರ್ಬೇಕು. ನಿಮ್ಮ ಬ್ಲಾಕೇಜಸ್ನ ಕ್ಲಿಯರ್ ಮಾಡ್ತಾ ಹೋಗಬೇಕು. ನೀವು ಏನೇ ಪ್ರಾಬ್ಲಮ್ಸ್ನಲ್ಲಿ ಸಿಕ್ಕಾಕೊಳ್ತಾ ಇದ್ರು ಅದಕ್ಕೆಲ್ಲದಕ್ಕೂ ಇವಾಗ ಮನುಷ್ಯ ಅಂದಮೇಲೆ ಎಲ್ಲ ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತೆ. ಪ್ರಾಬ್ಲಮ್ಸ್ ಇಲ್ದಿರೋ ಅವ್ನು ಯಾರೂ ಇರಲ್ಲ. ಸೊ ನಿಮ್ಮ ಲೈಫಲ್ಲಿ ಚಾಲೆಂಜಸ್ ಪ್ರಾಬ್ಲಮ್ಸ್ ಬರುತ್ತೆ, ಬಟ್ ಅದಕ್ಕೆ ಸೊಲ್ಯೂಷನ್ಸ್, ಗೈಡ್ ನಿಮಗೆ ಜೊತೆ ಇರ್ತಾರೆ. ಅವ್ರ ಪ್ರೊಟೆಕ್ಷನ್ ನಿಮ್ಗೆ ಖಂಡಿತವಾಗ್ಲೂ ಸಿಗ್ತಾ ಹೋಗುತ್ತೆ. ಬಿಕಾಸ್ ನನ್ನ ಪ್ರೇಯರ್ಸ್, ಏಂಜಲ್ಸ್ ಪ್ರೇಯರ್ಸ್ನಲ್ಲಿ ನೀವು ಜಾಯ್ನ್ ಆಗ್ತೀರಾ. ನನ್ನ ಮೆಂಬರ್ಸ್ಗೋಸ್ಕರ ಪ್ರೊಟೆಕ್ಷನು, ಗೈಡೆನ್ಸು, ಅದನ್ನು ಪ್ರೇಯರ್ಸ್ನ ನಾನು ಮಾಡ್ತಾ ಇರ್ತೀನಿ. ಅದರಲ್ಲಿ ನಿಮ್ಮನ್ನು ಇನ್ಕ್ಲೂಡ್ ಮಾಡ್ತೀನಿ. ನೀವು ನನ್ನ ಯೂಟ್ಯೂಬ್ ಚಾನಲ್ ಮೆಂಬರ್ಶಿಪ್ನ ಜಾಯ್ನ್ ಆಗೋದ್ರಿಂದ. ಆ್ಯಂಡ್ ಮೆಂಬರ್ಶಿಪ್ ಏನು ಅಂದರೆ ಎನರ್ಜಿ ಎಕ್ಸ್ಚೇಂಜ್ ಅಷ್ಟೇ. ಆ್ಯಂಡ್ ಯು ಆರ್ ಕಮಿಟಿಂಗ್ ಟು ಇಟ್, ಅದಕ್ಕೋಸ್ಕರ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಜಾಯ್ನ್ ಆಗ್ಬೋದು. ಆದರೆ ತುಂಬಾ ಬ್ಲೆಸ್ಸಿಂಗ್ ಸಿಗುತ್ತೆ. ನಿಮ್ಮ ಲೈಫ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಯಾರೆಲ್ಲ ಆಲ್ರೆಡಿ ಮೆಂಬರ್ಶಿಪ್ ಜಾಯ್ನ್ ಆಗಿದ್ದೀರಾ ಅವ್ರಿಗೆ ಆ ಒಂದು ಎನರ್ಜಿ ಶಿಫ್ಟ್ನ ಫೀಲ್ ಮಾಡ್ಕೋಬೋದು. ನಿಮ್ಗೆ ಆಲ್ರೆಡಿ ಫೀಲ್ ಆಗ್ತಾ ಇರ್ಬೋದು, ಯು ಫೀಲ್ ಲೈಕ್ ವೆರಿ ಹೈ ವೈಬ್, ಹೈ ಎನರ್ಜೆಟಿಕ್. ಮತ್ತು ಯು ಆರ್ ಫೀಲಿಂಗ್ ದಟ್ ಪ್ರೊಟೆಕ್ಟೆಡ್ ಅನ್ನೋ ಫೀಲಿಂಗ್ಸ್ ನಿಮಗೆ ಬಂದಿರುತ್ತೆ. ಕಾಮೆಂಟ್ ಮಾಡಿ ಯಾರೆಲ್ಲ ಮೆಂಬರ್ಸ್ ಇದ್ದೀರಾ. ಆ್ಯಂಡ್ ಮೆಂಬರ್ಸು ಕ್ಲೇಮ್ ಮಾಡಬೇಕಾದ್ರೆ ನಿಮ್ಮ ಫೇವ್ರೆಟ್ ಗಾಡ್ ಎಮೋಜಿಸ್ನ ಕೂಡ ನೀವು ಪೋಸ್ಟ್ ಮಾಡಿ ಕ್ಲೇಮ್ ಮಾಡ್ಬೋದು. ಅದನ್ನು ಖಂಡಿತವಾಗ್ಲೂ ಆ ಒಂದು ಮೆಂಬರ್ಶಿಪ್ ಬೆನಿಫಿಟ್ನ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಫೇವ್ರೆಟ್ ಗಾಡ್ನ ನೀವು ಇದು ಮಾಡಿ. ನಿಮಗೆ ಹಣದ ಪ್ರಾಬ್ಲಮ್ ಇದ್ದರೆ ನೀವು ವೆಂಕಟೇಶ್ವರನ ಅಥವಾ ಲಕ್ಷ್ಮೀನ ಪೋಸ್ಟ್ ಮಾಡ್ಬೋದು. ನಿಮ್ಮ ಫೇವ್ರೆಟ್ ಗಾಡ್, ಫೇವ್ರೆಟ್ ಗುರು ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ, ಕೃಷ್ಣ, ಶಿವ, ಈ ರೀತಿ ಪಿಕ್ಚರ್ಸ್ನ ನೀವು ಪೋಸ್ಟ್ ಮಾಡಿ ಕೂಡ ಕ್ಲೇಮ್ ಮಾಡ್ಬೋದು. ಸೊ ಮೆಂಬರ್ಶಿಪ್ ಜಾಯ್ನ್ ಆಗೋದ್ರಿಂದ ತುಂಬ ಬೆನಿಫಿಟ್ ಇದೆ ನಿಮಗೆ, ಮರಿಬೇಡಿ. ಆ್ಯಂಡ್ ಎಸ್, ತುಂಬ ಸಫರಿಂಗ್ಸ್ ಇದೆ, ತುಂಬ ನೋವಿದೆ. ನೋಡ್ಬೋದು, ಫೈಟ್ಸು, ನೋವು, ದುಃಖ, ಇದೆಲ್ಲ ನಿಮ್ಮ ಕರೆಂಟ್ ಎನರ್ಜಿ ಇದೆಲ್ಲನೂ ವಾಶ್ ಆಫ್ ಆಗುತ್ತೆ. ಬಿಕಾಸ್ ಯು ಆರ್ ಗೋಯಿಂಗ್ ಟು ಸೆಲಿಬ್ರೇಟ್, ಯು ಆರ್ ಗೋಯಿಂಗ್ ಟು ಕ್ಲಿಯರ್ ದಿಸ್ ನೆಗೆಟಿವ್ ಎನರ್ಜಿ. ಈ ಒಂದು ವಿಡಿಯೋ ನೀವು ವಾಚ್ ಮಾಡ್ತಾ ಇರೋದ್ರಿಂದ, ಕ್ಲೇಮ್ ಮಾಡೋದ್ರಿಂದ, ಲೈಕ್ ಮಾಡೋದ್ರಿಂದ, ಇದೆಲ್ಲ ಮಾಡಬೇಕು, ಆಯಿತಾ? ಯಾಕೆ ಪದೇ ಪದೇ ಹೇಳ್ತೀನಿ ಅಂದರೆ, ಇದು ನೀವು ಮಾಡಿಲ್ಲ ಅಂದರೆ ಅದು ವರ್ಕ್ ಆಗೋದಿಲ್ಲ, ಸೆಲಿಬ್ರೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯು ಹ್ಯಾವ್ ಟು ಕಮಿಟ್, ಯು ಹ್ಯಾವ್ ಟು ಇಂಟ್ರ್ಯಾಕ್ಟ್ ಮಾಡಬೇಕು, ಶೇರ್ ಮಾಡಬೇಕು. ಹೇಳೋದನ್ನ ನೀವು ಮಾಡಿ, ಖಂಡಿತವಾಗ್ಲೂ ನಿಮಗೆ ಹಾಗೆ ಆಗುತ್ತೆ. ನಿಮಗೆ ಈ ಒಂದು ಎನರ್ಜಿಯಿಂದ ಬರ್ತೀರಾ, ಈ ಒಂದು ನೆಗೆಟಿವ್ ಎನರ್ಜಿ. ಈ ಒಂದು ಡೆತ್ ಕಾರ್ಡ್ ಬಂದಿದೆ ನೋಡಿ, ತುಂಬ ಹಾರಿಬಲ್ ಸಿಚುಯೇಷನ್ ನಿಮ್ಮದು. ಐ ಕಾಂಟ್ ಸೇ ಎಷ್ಟು ಪೇಯ್ನಲ್ಲಿದ್ದೀರಾ ಅಂದರೆ, ನೀವು ಪೇಯ್ನಲ್ಲಿದ್ದರೆ ನನಗೆ ಕಾಮೆಂಟ್ ಮಾಡಿ ಎಷ್ಟು ನೋವಿನಲ್ಲಿದ್ದೀರಾ ಅಂತ. ಬಿಕಾಸ್ ಐ ಕ್ಯಾನ್ ಸಿ ದ ಪೇಯ್ನ್, ಐ ಕ್ಯಾನ್ ಸಿ ದಟ್ ಸೋ ಮಚ್ ಡಿಸ್ಟ್ರಕ್ಷನ್ಸ್ ಆಗ್ತಾಯಿದೆ ನಿಮ್ಮ ಲೈಫಲ್ಲಿ. ಒಂದಲ್ಲ ಒಂದು ಪ್ರಾಬ್ಲಮ್ಸು, ಒಂದಲ್ಲ ಒಂದು ಹಣಕಾಸಿಂದು, ರಿಲೇಷನ್ಶಿಪ್ದು, ತುಂಬ ನೋವಿನಲ್ಲಿದ್ದೀರಾ ನೀವು. ಎಸ್, ಈ ವಿಡಿಯೋ ಸ್ವಲ್ಪ ಲಾಂಗ್ ಅನಿಸ್ಬೋದು ನಿಮಗೆ, ಅಥವಾ ಬಟ್ ಐ ಹ್ಯಾವ್ ಟು ಟೆಲ್ ಏನು ನಡೀತಾ ಇದೆ, ಯಾಕೆ ಈ ಥರ ಆಗ್ತಿದೆ. ಆ್ಯಂಡ್ ದೆನ್ ಏನೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾವ ಥರ ಚೇಂಜಸ್ನ ನೋಡ್ಬೋದು, ಇದೆಲ್ಲ ಚೇಂಜಸ್ನ ನೋಡ್ತೀರಾ. ಈ ನೆಗೆಟಿವ್ ಕಾರ್ಡ್ಸ್ ಬಂದಿದೆಯಲ್ಲ, ಅದೆಲ್ಲನೂ ಕ್ಲಿಯರ್ ಔಟ್ ಆಗುತ್ತೆ ನೋಡಿ. ಮತ್ತು
ಹೋಪೇ ಕಳ್ಕೊಂಡ್ಬಿಟ್ಟಿದ್ದೀರಾ ಲೈಫಲ್ಲಿ, ಏನೂ ಇಲ್ಲ ಅಂತ. ಇನ್ನು ಹೋಪ್ ಕಳ್ಕೊಬೇಡಿ, ಇನ್ನು ಸ್ಟಾರ್ಟ್ ಸೆಲಿಬ್ರೇಟಿಂಗ್. ಇಟ್ಸ್ ಅ ಟೈಮ್ ಫಾರ್ ಯು ಟು ಸೆಲಿಬ್ರೇಟ್. ನನ್ನ ವರ್ಡ್ಸ್ನ ಮಾರ್ಕ್ ಮಾಡಿಟ್ಕೊಳ್ಳಿ. ಇನ್ನು ಮುಂದೆ ನೀವು ಸಂಭ್ರಮಿಸುತ್ತೀರಾ, ನಾನು ಸಂಭ್ರಮಿಸ್ತೀನಿ, ನಾನು ಸೆಲಿಬ್ರೇಟ್ ಮಾಡ್ತೀನಿ ಅಂತ ಹೇಳಿ. ಆ್ಯಂಡ್ ಡೇ ಟು ಟೈಮು ಮೆನ್ಷನ್ ಮಾಡಿ, ಕ್ಲೇಮ್ ಮಾಡಿ. ಮೆಂಬರ್ಸ್ ಮರಿಬೇಡಿ, ಗಾಡ್ ಪಿಕ್ಚರ್ನ ಎಮೋಜಿಸ್ನ ಆದರೆ ಪೋಸ್ಟ್ ಮಾಡಿ, ಕ್ಲೇಮ್ ಮಾಡಿ. ಮೆಂಬರ್ಸ್ಗೆ ಸ್ಪೆಷಲ್ ಪ್ರೊಟೆಕ್ಷನ್, ಸ್ಪೆಷಲ್ ಗೈಡೆನ್ಸು ಎಲ್ಲ ಸಿಗುತ್ತೆ, ಹೈ ವೈಬ್ ಸಿಗುತ್ತೆ. ಸೊ ಮರಿಬೇಡಿ ಮೆಂಬರ್ಶಿಪ್ನ ತಗೊಳ್ಳೋದು. ಇಟ್ಸ್ ಅ ವೆರಿ ವೆರಿ ಯುನೋ ಯು ಆರ್ ಗೋಯಿಂಗ್ ಟು ಬಿ ಪ್ರೊಟೆಕ್ಟೆಡ್, ಗಾರ್ಡೆಡ್, ಬಿಕಾಸ್ ಏಂಜಲ್ಸ್ ಪ್ರೇಯರ್ಸ್ ಡೈಲಿ ಇರುತ್ತೆ ನಿಮ್ಮ ಜೊತೆ. ಜಸ್ಟಿಸ್ ಕಾರ್ಡ್, ಯಸ್, ಯು ಆರ್ ಗೋಯಿಂಗ್ ಟು ಗೆಟ್ ದ ಜಸ್ಟಿಸ್ ಬಿಕಾಸ್ ಯು ಹ್ಯಾವ್ ಡನ್ ಲಾಟ್ ಆಫ್ ಗುಡ್ ಕರ್ಮಾಸ್. ನಿಮ್ಮ ಲೈಫಲ್ಲಿ ಸಫರಿಂಗ್ಸ್ ಬಂದಿದೆ ಬಿಕಾಸ್ ಆಫ್ ಬ್ಯಾಡ್ ಕರ್ಮಾಸ್ ಇರ್ಬೋದು. ಇವಾಗ ಸಫರ್ ಮಾಡ್ತಾ ಇದ್ದೀರಾ, ಬಟ್ ಆದರೆ ನೀವು ಒಳ್ಳೆ ಕರ್ಮಾನೂ ಮಾಡಿದ್ದೀರಾ. ನೀವು ಒಳ್ಳೆ ಹ್ಯೂಮನ್ ಬೀಯಿಂಗ್, ಒಳ್ಳೆ ಪರ್ಸನ್ ಕೂಡ. ನಿಮ್ಮ ಗುಡ್ ಕರ್ಮ ಅದು ಜಸ್ಟಿಸು ನಿಮಗೆ ಸಿಗುತ್ತೆ. ಕ್ಲೇಮ್ ದಿಸ್ ಎನರ್ಜಿ. ಓಕೆ ಫ್ರೆಂಡ್ಸ್, ಸೊ ಇದು ಇವತ್ತಿನ ರೀಡಿಂಗ್. ಐ ಹೋಪ್ ಈ ಒಂದು ಪಾಸಿಟಿವ್ ಹೈ ವೈಬ್ ಎನರ್ಜಿನ ನೀವು ಕ್ಲೇಮ್ ಮಾಡ್ತೀರಾ ಅಂದ್ಕೊಳ್ತಿದ್ದೀನಿ. ಈ ವಿಡಿಯೋನ ಇವತ್ತು ನೋಡ್ತಾ ಇದ್ದರೆ ಫಾರ್ ಎ ರೀಸನ್ ನೋಡ್ತಾ ಇರ್ತೀರಾ. ಸೊ ಡೋಂಟ್ ಮಿಸ್ ದಿಸ್ ಹೈ ವೈಬ್ ಎನರ್ಜಿ ರೀಡಿಂಗ್. ಧನ್ಯವಾದಗಳು.